ಹೆಲೋ ಗಾಯ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಏನಂತ ಅಂದರೆ, ಓಕೆ, ಫಸ್ಟ್ ಆಫ್ ಆಲ್ ಇದು ಇವತ್ತಿನ ವ್ಲಾಗ್ ಅಲ್ಲ, ಈ ವ್ಲಾಗ್ 2 ಡೇಸಿಗೆ ಹೋಗ್ತಿರುತ್ತೆ, ಟುಡೇ ಆ್ಯಂಡ್ ಟುಮಾರೋ. ನಾಳೆ ಯಾಕಂದರೆ ಇಟ್ ಈಸ್ ಮೈ ಬ್ರದರ್ಸ್ 15th ಇಯರ್ ಬರ್ಡೇ. ಸೊ ಅವನ 15th ಇಯರ್ ಬರ್ಡೇಗೆ ನಾನು ಅವನಿಗೆ 15 ಗಿಫ್ಟ್ಸ್ ಕೊಡುವ ಅಂತೇಳಿ ಡಿಸೈಡ್ ಮಾಡಿದ್ದೇನೆ. ಆಲ್ಸೋ ಅದನ್ನು ಆಲ್ರೆಡಿ ತೊಗೊಂಡು ಬಂದಾಗಿದೆ. 8 ಗಿಫ್ಟ್ಸ್ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಇನ್ನು ಉಳಿದ 7 ಗಿಫ್ಟ್ಸ್ ನಾನು 7 ಗಿಫ್ಟ್ಸ್ ನಾನು ಹೋಗಿ ಅಂಗಡಿಗೆ ತೊಗೊಂಡು ಬಂದಿದ್ದೇನೆ. ದಿಸ್ ಪ್ರೊಸೆಸ್ ಒಂದು ವಾರ ಮುಂಚೆಯಿಂದಲೇ ಆಗ್ತಿದೆ. ಲೈಕ್ 10 ಡೇಸ್ ಮುಂಚೆನೇ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಎಲ್ಲ ಇವತ್ತೆಲ್ಲ ಪಾರ್ಸೆಲ್ ಬಂದಿದೆ. ಆಲ್ಸೋ ಕೆಲವೊಂದು ಗಿಫ್ಟ್ಸ್ ನಾನು ಇಲ್ಲಿಂದ ಹೋಗಿ ತೊಗೊಳೋದು. ಫ್ಯೂ ಗಿಫ್ಟ್ಸ್ ಆರ್ ಈಟೇಬಲ್ಸ್. ಅದನ್ನೆಲ್ಲ ನಾನು ಇವಾಗ ಹೋಗಿ ಶಾಪಿಂಗ್ ಮಾರ್ಕೆಟಿಂದೆಲ್ಲ ಇಟ್ಕೊಂಡು ಬಂದಿದ್ದೇನೆ. ಅಲ್ಲೊಂದು ಚೂರು ಚಿಕ್ಕ ಕ್ಲಿಪ್ ರೆಕಾರ್ಡ್ ಮಾಡಿದ್ದೆ, ಅಷ್ಟು ಜಾಸ್ತಿ ಏನಿಲ್ಲ. ಜಾಸ್ತಿ ಇದ್ರದ್ದು ಬ್ಲಾಗಿಂಗ್ ಮಾಡಲಿಲ್ಲ. ಇವಾಗ ಏನಂದರೆ ನಾನು ಪ್ಯಾಕ್ ಮಾಡ್ತೀನಿ ಗಿಫ್ಟ್ಸನ್ನು. ಪ್ಯಾಕಿಂಗ್ ನಾನು ನಿಮಗೆ ತೋರಿಸೋದಿಲ್ಲ. ಪ್ಯಾಕಿಂಗ್ ಮಾಡೋದು ತೋರಿಸ್ತೀನಿ, ಬಟ್ ಏನು ಗಿಫ್ಟ್ ಇದೆ ಅಂತ ನಾನು ತೋರಿಸೋದಿಲ್ಲ. ಯಾಕೆಂದರೆ ಐ ವಿಲ್ ಬಿ ಶೋಯಿಂಗ್ ಇಟ್ ಟು ಯು. ಅವನು ಓಪನ್ ಮಾಡಿ ನೋಡ್ತಿರೋಕೆ ಆವಾಗಲೇ ಶೋ ಮಾಡ್ತೇನೆ. ಅವನಿಗೆ ಆ್ಯಕ್ಚುಲಿ ಕೆಲವು ಗಿಫ್ಟ್ಸಿದ ಐಡಿಯಾ ಗೊತ್ತಿದೆ. ಒಂದು ಆ್ಯನಿಮೆ ಟಿ ಶರ್ಟ್ ಇದು ಅವನಿಗೆ ಗೊತ್ತಿದೆ. ಆಮೇಲೆ ಇನ್ನೊಂದೇನೆಂದರೆ, ಆ ಮೀಶೋದಿಂದ ಆರ್ಡರ್ ಮಾಡಿದ್ದು ಗೈಸ್, ಅವ್ರು ಸ್ಟಿಕ್ಕರ್ ಒಂದು ಹಾಕ್ತಾರೆ ಪಾರ್ಸಲಲ್ಲಿ. ಆ ಸ್ಟಿಕ್ಕರನ್ನು ಓದಿ ಅವನಿಗೆ ಗೊತ್ತಾಗಿದೆ ಒಳಗಡೆ ಪೌಚ್ ಉಂಟು, ಆ್ಯನಿಮೆ ಪೌಚ್ ಅಂತ. ಸೊ 2 ಗಿಫ್ಟ್ಸ್ ಅವನಿಗೆ ಆಲ್ರೆಡಿ ಗೊತ್ತು. ಆ್ಯಂಡ್ ಫ್ಯೂ ಈಟೇಬಲ್ಸ್ ಅವನೇ ಆರ್ಡ್ರ್ ಮಾಡಿದೆ, ನಂಗೆ ಇದು ಬೇಕು, ನಂಗೆ ಅದು ಬೇಕು ಅಂತೆಲ್ಲ. ಸೊ ಅದನ್ನೇ ತಂದಿದ್ದೇನೆ. ಐ ಶೋ ಯು ದ ಈಟೇಬಲ್ಸ್. ಎಸ್, ಲೆಟ್ಸ್ ಗೋ. ಬೈ ದ ವೇ, ನಾನು ನನ್ನ ಬಜೆಟನ್ನು 1500 ಅಂತ ಇಟ್ಟಿದ್ದೆ. ಇನ್ ಆ್ಯಾವ್ರೇಜ್ 100 ರೂಪೀಸ್ ಪರ್ ಗಿಫ್ಟ್. ಬಟ್ ನನ್ನ ಬಜೆಟ್ ಒಳಗಡೆ ಬರಲಿಲ್ಲ. ಐ ಕ್ರಾಸ್ ಮೈ ಬಜೆಟ್. ಎಷ್ಟಾಯ್ತು ನಂಗೆ ಗೊತ್ತಿರೋ, ಇನ್ನು ಲೆಕ್ಕ ಮಾಡಬೇಕು. ಲೆಟ್ಸ್ ಸಿ ಇಫ್ ಯು ಕ್ಯಾನ್ ಗೆಸ್ ಇಟ್. ಯು ಕ್ಯಾನ್ ಪುಟ್ ಆನ್ ಅ ಕಮೆಂಟ್ ಎಷ್ಟಾಗಿರ್ಬೋದು ಅಂತ ಲೆಕ್ಕ ಮಾಡಿ. ಲೆಟ್ಸ್ ಸಿ. 3 hours later. ಸೊ ಗೈಸ್, ನಂದು ಪ್ಯಾಕಿಂಗ್ ಎಲ್ಲ ಮಾಡಿ ಆಯಿತು. ತುಂಬ ಸುಸ್ತಾಯಿತು. ಐ ಟುಕ್ ಲಿಟ್ರಲಿ 3 hours ಈ 15 ಗಿಫ್ಟ್ಸನ್ನು ಪ್ಯಾಕಿಂಗ್ ಮಾಡಲಿಕ್ಕೆ. ನಡುವಲ್ಲಿ ಗಿಫ್ಟ್ ರ್ಯಾಪರ್ ಖಾಲಿಯಾಗಿತ್ತು. ಸೊ ಪುನಃ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಮಾಡಿದೆ. ಸೊ ಫೈನಲಿ ಐ ಫಿನಿಶ್ಡ್ ಇಟ್. ರೂಮೆಲ್ಲ ಡೋರ್ ಲಾಕ್ ಮಾಡಿಟ್ಟು ಸೀಕ್ರೆಟಾಗಿ ಪ್ಯಾಕಿಂಗ್ ಮಾಡ್ತಿದ್ದೆ. ಸೀಕ್ರೆಟ್ ಆಗಲ್ಲ, ಅವ್ರಿಗೆ ಗೊತ್ತು, ನನ್ನ ತಮ್ಮನಿಗೆ ಗೊತ್ತು. ಬಟ್ ಸ್ಟಿಲ್ ತೋರಿಸ್ತೇನೆ ನೋಡಿ. 15 ಗಿಫ್ಟ್ಸ್. ಫಸ್ಟ್ ಟೈಮ್ ನಾನು ಇಷ್ಟೊಂದು ಗಿಫ್ಟ್ಸನ್ನು ಪ್ಯಾಕ್ ಮಾಡಿದ್ದು. ಸೊ ನೆಕ್ಸ್ಟ್, ವಿಡಿಯೋ ಕ್ಲಾರಿಟಿ ಬ್ಲರ್ ಆಗಿದೆ ಅಲ್ಲ, ಅದು ಲೈಟಿಂಗಿಗೆ ಏನಾಗ್ತಿದೆ. ಓಕೆ, ಸೊ ನೆಕ್ಸ್ಟ್ ನಾಳೆ ಒಂದು ಗಿಫ್ಟ್ ಓಪನ್ ಮಾಡುವಾಗ ಕಂಟಿನ್ಯೂ ಮಾಡ್ತೇನೆ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. The next day. ಹೆಲೋ ಗೈಸ್. ಸೊ ಇವತ್ತು ನನ್ನ ತಮ್ಮನದು ಬರ್ಡೇ. ವಿಶ್ ಎಲ್ಲ ಮಾಡಿ ಆಯಿತು. ಇನ್ನು ಗಿಫ್ಟ್ ನಾನು ಓಪನ್ ಮಾಡಲಿಲ್ಲ. ಈವ್ನಿಂಗ್ ಅದು ಕೇಕ್ ಕಟ್ ಮಾಡಿದ ನಂತರ ಓಪನ್ ಮಾಡ್ಲಿಕ್ಕೆ ಅಂತಿದ್ದಾನೆ. ಬಟ್ ಐ ಆಮ್ ಥಿಂಕಿಂಗ್ ಅವನಿಗೆ ಇವಾಗ ಒಂದು ಗಿಫ್ಟನ್ನು ಕೊಡುವ, ಓಪನ್ ಮಾಡಿಸ್ಲಿಕ್ಕೆ ಇಡುವ. ಉಳಿದ 14 ಮತ್ತೆ ಕೇಕ್ ಕಟ್ ಆದ ನಂತರ ಓಪನ್ ಮಾಡಿಸ್ತೇನೆ ಅಂತ. ಇವಾಗ ಲೆಟ್ಸ್ ಗಿವ್ ಹಿಮ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. Thank you. ಡನ್. ಫಸ್ಟ್ ಗಿಫ್ಟ್ ಆಯಿತು. ಇನ್ನು 14 ಗಿಫ್ಟ್ಸ್ ಮತ್ತೆ. A few moments later. ಹ್ಯಾಪಿ ಬರ್ಡೇ. ಸೊ ಗೈಸ್, ತಮ್ಮಂದು ಬರ್ಡೇಗೆ ಲಂಚಿಗೆ ಬಾರ್ಬಿಕ್ಯೂ ನೇಷನಿಗೆ ಬಂದಿದ್ವಿ.
ಊಟ ಆಯಿತು, ಸೆಲೆಬ್ರೇಷನ್ ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ಮನೆಗೆ ಹೋಗೋದು, ಮತ್ತು ಈವ್ನಿಂಗ್ ಕೇಕ್ ಕಟ್ಟಿಂಗ್ ಮಾಡಿ ಗಿಫ್ಟ್ಸ್ ರಿವೀಲ್ ಮಾಡೋದು. How do you feel turning 15? How should I feel? I'm asking you, how do you feel? I don't feel anything. ಹೇ ಕ್ಯಾರೆಟ್. ಸೊ ನಾವು ಫ್ರೀ ಪ್ರಮೋಷನ್ ಮಾಡಿಸಿದ್ವಿ ಬ್ರೌನಿ ಪಾಯಿಂಟ್ ಅವರ್ದು. ಕೇಳಿಸ್ತಿದ್ಯಾ ಗೊತ್ತಿಲ್ಲ. ಸೊ ಕೇಕ್ ತೊಗೊಂಡಾಯ್ತು. ಇನ್ನು ಮನೆಗೆ ಹೋಗಿ ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡೋದು ಅಷ್ಟೇ. ಸ್ಟೇ ಟ್ಯೂನ್. ಎಷ್ಟು ಕಡ್ಡಿಗೆ ವೇಸ್ಟ್ ಆಗ್ತದೆ. One eternity later. ಸೊ ಯಾವ ಗಿಫ್ಟನ್ನು ಫಸ್ಟ್ ಓಪನ್ ಮಾಡ್ತೀವಿ? ಗೊತ್ತಿಲ್ಲ. ಓಪನ್ ಮಾಡಿ ಯಾವುದಾದ್ರೂ ಒಂದು. ಅದಾ? ಓಕೆ. ಹಾರ್ನ್. ಎಲೆಕ್ಟ್ರಿಕ್ ಹಾರ್ನ್ ಫಾರ್ ಸೈಕಲ್. ಲೈಟ್ ಉಂಟದು ಒಟ್ಟಿಗೆ. ಹಾಟ್ ವೀಲ್ಸ್. ಇದು ನನ್ನ ಗಿಫ್ಟ್, ನಿನ್ನ ಗಿಫ್ಟಾ? ನನ್ನ ಗಿಫ್ಟ್. ಯಾರ ಗಿಫ್ಟ್ ಇದು? ಸಿಕ್ಸ್ತ್ ಗಿಫ್ಟ್. ಅದರಲ್ಲಿ ಎಂತ ಉಂಟು ಮತ್ತೆ? ಅದಾ? ಎಂತ? ನೀನೆಂತ ತಿನ್ನಲಿಲ್ಲ ಇನ್ನು, ಮತ್ತೆ ಇದ್ದದೆಲ್ಲ ತಿಂದಾಗಿದೆ ನಿಂದು. ಅದರೊಟ್ಟಿಗೆ ನೋಡಿ ಡಿಪ್ಸ್ ಹಿಂದೆ ಕೆಚಪ್ ಫ್ರೀ. ಅದು ಬೇರೆ. ಸೊ ಸೆವೆಂತ್ ಗಿಫ್ಟ್. ಹೌದು, ನಾವೆಲ್. ನಾನೆಂತ ಹೇಳಿದ್ದೆ? ಇದೆಲ್ಲ ನಾನು ಗೆಸ್ ಮಾಡಿ ಆಯ್ತು. ಕಾಮಿಕ್ ಬುಕ್ಸ್ ಅದು. ಅಂತ ನಾಲ್ಕು ವಾಲ್ಯೂಮ್. ಓಪನ್ ಮಾಡು. ತರಂಕಲ್ ನಂಗೆ ಗೊತ್ತಿಲ್ಲ ಅಂತ ಮತ್ತೆ. ಅದಿದ್ದ ಇದು ಭಯಂಕರ ಒಳ್ಳೆ ಗಿಫ್ಟ್. ಹಣ ಮಾತ್ರ ಅಮ್ಮನ ಹತ್ರ ಕೇಳಬೇಕು. ಮನಿ ಸೇವಿಂಗ್ ಬಾಕ್ಸ್. ಪಿಗಿ ಬ್ಯಾಂಕ್. ಹೌದಾ? ನಾರುಟೋ ಪೌಚ್ ವಿತ್ ಫ್ರೀ ಯೂನಿಕಾರ್ನ್ ಕೀಚೇನ್. ಕೀಚೇನ್ ತೋರಿಸು. ಕೀತು ಲೈಕ್ಸ್ ಯೂನಿಕಾರ್ನ್. ಏನಿದಲ್ಲ, ಎಲ್ಲ ಗೆಸ್ ಮಾಡಿ ಆಯ್ತಾ? ನಾನು ಕೇಳ್ತಲ್ಲ ಎಂತ ಎಲ್ಲ ಸಹ ಗೆಸ್ ಮಾಡಿ ಆಯ್ತು ಇಷ್ಟವರೆಗೆ. ಎಲ್ಲಿ ಸಿಕ್ಕಿದ್ದು? ಕ್ಯಾಶ್. ಇದಂತ ಡೈರಿ. ಡೈರಿ ಎಲ್ಲಿದೆ? ಓಪನ್ ಮಾಡು. ಓಪನ್ ಮಾಡು, ಬುಕ್ಕನ್ನು ಓಪನ್ ಮಾಡು. ನಾನು ನಿಜವಾಗ್ಲೂ ನನ್ನ ಮಗನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ಇದು ಅಕ್ಕ ಎಲ್ಲ ತಿಳ್ಕೊಟ್ಟಿದ್ದಾಳೆ ತಮ್ಮನ ಬಗ್ಗೆ. ಅದರಲ್ಲಿ ಡೈರಿ ಇದೆ. ಯಾರ ಹೆಸರು ಬರ್ತಿದ್ದಾರೆ? ಅವ್ರು ಸಾಯ್ತಾರೆ. 40 ಸೆಕೆಂಡಲ್ಲಿ ಸಾಯ್ತಾರೆ. ನೆಕ್ಸ್ಟ್ ಇಸ್ ಯುವರ್ ನೇಮ್. ಲಾಸ್ಟ್ ಪೇಜ್ ಅಲ್ಸ ನೋಡು. ಇನ್ನೊಂದು 15 ದಿವಸ ಅರ್ಜೆಂಟ್ ಅಲ್ಲ ಕಿತ್ತು ಎಲ್ಲ ಡ್ರಾಯಿಂಗ್ ಮಾಡಿ ಮುಗಿಸಾಯ್ತು. ಅದರಲ್ಲಿ ಇದನ್ನು ಡ್ರಾಯಿಂಗ್ ಮಾಡಿದ ಸ್ಕೆಚ್ ಬುಕ್ ಅದು. ಮುಖ ಬಾರಿ ನಗು ಅಬ್ಬೋ, ಬರ್ತದೆಯಾ? ಎಂತ ನಗುವೆ. ನಿನ್ನೆ ಇದೆಷ್ಟಾಗಿತ್ತು? ಕೊಡ್ತಾರೆ. ಎಂತದಿದು? ನಮ್ಮ ಡಿಮಾರ್ಟ್ ಅಲ್ಲಿ ಸಿಕ್ತಿತ್ತಲ್ಲ. ಹೇಗಲ್ಲ ಅದು ರಿಲಯನ್ಸ್ ಮಾಡಿದ್ದು.
ಅದೇ 1 ವೀಕ್ ಟೈಮ್ ಇತ್ತಲ್ಲ ದೊಡ್ಡದುಂಟು ಅಂತ ನಮಗೆ ಇರುವುದಿಲ್ಲ ಸ್ವೆಟರ್ ಆಗಿ ಆನಿಮೆ ಟಿ ಶರ್ಟ್ ಚಿಕ್ಕದುಂಟು. ಲೂಸ್ ಟಿ ಶರ್ಟ್ ಅಲ್ಲ ಓ ಇದೆ. ತಿರುಗು ಮಾಡ್ಲಿಂಗ್ ಮಾಡಿ ಸ್ವಲ್ಪ ತಿರುಗು ಹಿಂದೆ ತಿರುಗಿ ತೋರಿಸಾ ಮಾಡು. ಹಾಂ ಹಾಗೇನೆ ತೆಗಿ ಸ್ಮೆಲ್ ಅಂತ ಒಳ್ಳೇದು ಬರ್ತಿಲ್ಲ ನೀನೆ ಟೆಸ್ಟ್ ಟ್ರಯಲ್ ಕುಡಿ ಆಲ್ಕೋಹಾಲ್ ಆಗಿರ್ತದೆ. ಅದನ್ನು ಬಿಡ ಹಾಗೆ ಇರಲಿ ಅದು ನಂಗೆ ಇಷ್ಟ ಆಯ್ತು. ಎಷ್ಟುಂಟು ರೇಟಿಂಗ್ ರೇಟ್ ಅಷ್ಟೇಯಾ ಸ್ಮೆಲ್ ಒಳ್ಳೇದಿಲ್ಲ ಹೇಗಿತ್ತು ಗಿಫ್ಟ್ಸ್ ಎಲ್ಲ ಸ್ವಲ್ಪ ಒಳ್ಳೆನೇ. ಅಷ್ಟೇಯಾ ಎಂತ ರಿಯಾಕ್ಷನ್ ಯಾವ್ದು ನಿಂಗೆ ತುಂಬ ಇಷ್ಟ ಆಯಿತು ಯಾವುದು ನಂಗೆ ಗೊತ್ತಿತ್ತು ಅದೇ ಅಂತ ಮಾಂಗಾ ಕಾಮಿಕ್ ಬುಕ್ಸ್ ನೋಡಿ ಗಾಯ್ಸ್ ಎಲ್ಲ ಆಯಿತು ಎಷ್ಟು ಗಲೀಜಾಯ್ತು ನೋಡಿ ಮನೆ ತಾವ ಥರ ಹ್ಯಾಪಿ ಬರ್ಡೇ ಟು ಯು ಒನ್ಸ್ ಅಗೇನ್ ಎಂತ ಸೊ ಗೈಸ್ ನಾವೀಗ ಈ ಬುಲ್ಡಕ್ಕನ್ನು ಟ್ರೈ ಮಾಡಲಿಕ್ಕೆ ಹೋಗ್ತಿದ್ದೇವೆ ಕುಕ್ ಮಾಡಿ ಟೇಸ್ಟ್ ಮಾಡ್ತೇವೆ ಬಟ್ ಈ ವ್ಲಾಗಲ್ಲಿ ಹಾಕೋದಿಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೇನೆ ಲೆಟ್ಸ್ ಸಿ ಹೌ ಇಟ್ ಟೇಸ್ಟ್ ಸೊ ಗೈಸ್ ನಮ್ಮದು ರ್ಯಾಮೆನ್ ಮಾಡಿ ಆಯಿತು ಇದರದ್ದು ರಿಪ್ಲೈ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ಹೇಗೆ ಮಾಡಿದ್ವಿ ಹೇಗಿತ್ತು ಅಂತ ಸೊ ಅಷ್ಟೇ ಇವತ್ತಿನ ವ್ಲಾಗ್ ಅಷ್ಟೇ ಮುಗೀತು ಬರ್ಡೇ ಎಲ್ಲ ಮುಗೀತು ಫಿನಿಶ್ ಆಯಿತು ಇನ್ನೇನಿಲ್ಲ ಅಷ್ಟೇ ಸೊ ನೆಕ್ಸ್ಟ್ ವ್ಲಾಗ್ ಯಾಕೋ ಗೊತ್ತಿಲ್ಲ ಟಿಲ್ ದೆನ್ ಸ್ಟೇ ಟ್ಯೂನ್ ಬಾಯ್